ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೋಡಿ, ನೇಮಕಾತಿ ತಡವಾಗುತ್ತೆ ಯಾಕೆ ಗೊತ್ತಾ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ಇದೇನು ಸುಳ್ಳಲ್ಲ, ಸ್ವಲ್ಪ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡ್ಕೊಂಡು ಹೋಗಿ, ಅಂದರೆ ಏನಿದೆ ಮಾಹಿತಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ TET ಪಾಸಾಗಿಲ್ಲ, CTET ಪಾಸಾಗಿಲ್ಲ, ನೋಡೋಣ ಅವ್ರಿಗೆಲ್ಲ ಏನೇನು ಅವಕಾಶಗಳಿದ್ದಾವೆ ಅನ್ನೋದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೋಡಿ, ನಾವೆಲ್ಲರೂ ಅಂದ್ಕೊಂಡಂತೆ ಆಗಿದ್ದರೆ ಇದೇ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಷನ್ ಆಗಬೇಕಿತ್ತು. ಬಟ್ ಅಂದರೆ ಇತ್ತೀಚೆಗೆ ಏನು ಹೇಳಿತು ಸರ್ಕಾರ, 30 ದಿನಗಳ ಒಳಗಾಗಿ ನೇಮಕಾತಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಇಲಾಖೆಗಳಿಗೂ ಮತ್ತು ನಿಗಮ ಮಂಡಳಿಗಳಿಗೂ, ಒಟ್ಟಾರೆ ನೇಮಕಾತಿ ಪ್ರಾಧಿಕಾರಗಳಿಗೂ ಕೂಡ ಸರ್ಕಾರ ಸೂಚನೆಯನ್ನು ನೀಡಿತ್ತು. ಆ ಸೂಚನೆ ಅನ್ವಯ ಬಹುತೇಕ ಈ ತಿಂಗಳಲ್ಲಿ ನೋಟಿಫಿಕೇಷನ್ ಆಗ್ತವೆ ಅಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಬಟ್ ನೋಟಿಫಿಕೇಷನ್ ಆಗ್ತವೆ ಅಂದರೆ ಯಾವಾಗ ಆಗ್ಬೋದು ಏನು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ನೋಡಿ, 10/3/2026 ಅಂದರೆ ಇದು ನಿನ್ನೆಯ ಒಂದು ಸೂಚನಾ ಪತ್ರ, ಸಚಿವ ಸಂಪುಟದ ವಿಶೇಷ ಸಭೆಯ ಸೂಚನಾ ಪತ್ರ. ಅಂದರೆ ದಿನಾಂಕ 27/3/2026 ಅಂದರೆ ಶುಕ್ರವಾರ ದಿನ ಮಧ್ಯಾಹ್ನ 12 ಗಂಟೆಗೆ ಸಚಿವ ಸಂಪುಟ ನಡೆಯಲಿದೆ. ಅಂದರೆ ಆ ಒಂದು ಸಚಿವ ಸಂಪುಟದ ವಿಶೇಷ ಸಭೆಯನ್ನು ವಿಧಾನಸೌಧದ ಸಭಾಮಂದಿರದಲ್ಲಿ, ಅಂದರೆ ಸಚಿವ ಸಂಪುಟ ಸಭಾಮಂದಿರದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಈ ವಿಶೇಷ ಸಭೆಯಲ್ಲಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ನೀಡುವ ಕುರಿತು ಚರ್ಚಿಸಲಾಗುವುದು ಅಂತೇಳಿ ನೀಡಿರ್ತಕ್ಕಂಥದ್ದು. ಈಗ ತಮಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ನೋಡಿ, ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾರೆ ಎಂದು ಅಂದರೆ ಈ ತಿಂಗಳ 27ನೇ ತಾರೀಕು, ಅಂದರೆ 2026 ಮಾರ್ಚ್ 27ರಂದು ನೋಡಿ, ಪರಿಶಿಷ್ಟ ಜಾತಿಗಳಲ್ಲಿ ಏನು ಒಳ ಮೀಸಲಾತಿಯನ್ನು ನೀಡಲಾಗಿದೆ ಆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂದು ಅಂದರೆ ಮಾರ್ಚ್ 27ರಂದು ಚರ್ಚೆ ನಡೆಯಲಿದೆ. ಆನಂತರ ಬಹುತೇಕ ನೋಟಿಫಿಕೇಷನ್ಗಳು ಆಗ್ಬೋದು. ಯಾಕಂದರೆ ನೋಡಿ, ಅಂದರೆ ಇಲ್ಲೇನು ನೋಟಿಫಿಕೇಷನ್ಗಳನ್ನು ತಡೆ ಹಿಡೀರಿ ಅಂತ ಅವ್ರು ಹೇಳಿಲ್ಲ. ಬಟ್ ಈಗ ನೋಟಿಫಿಕೇಷನ್ ಹೊರಡಿಸಿದ್ರು ಅಂತ ತಿಳ್ಕೊಳ್ಳಿ. ಈ ಸದ್ದು ಇವಾಗ ಹೊರಡಿಸಿದ್ರು ಅಂದರೆ ಏನು ಮಾಡ್ತಾರೆ, 50% ರಿಸರ್ವೇಷನ್, ಇನ್ನು 50% ಜನರಲ್, ಈ ರೀತಿಯಾಗಿ ಹೊರಡಿಸ್ಬೇಕಾಗುತ್ತೆ. ನೋಟಿಫಿಕೇಷನ್ ಏನೋ ಹೊರಡಿಸಿದ ನಂತರ ಏನಾಗುತ್ತೆ, ಒಂದು ವೇಳೆ ಈ 27ನೇ ತಾರೀಕು ಇರ್ತಕ್ಕಂಥ ಮೀಸಲಾತಿಯಲ್ಲಿ ನೋಡಿ, ಈಗ ಪ್ರೆಸೆಂಟ್ 17 ಇತ್ತು, ಅದನ್ನು 15ರ ಅನ್ವಯನೇ, ಅಂದರೆ SCಗೆ 17% ಮೀಸಲಾತಿಯನ್ನು ಕೊಟ್ಟಿದ್ರಲ್ಲ, ಅದನ್ನೀಗ 15ಕ್ಕೆ ಕನ್ಸಿಡರ್ ಮಾಡಿಕೊಂಡು, ಮತ್ತು 7 ಏನು ST ಕೊಟ್ಟಿದ್ರು ಅದನ್ನು 3ಕ್ಕೆ ಕನ್ಸಿಡರ್ ಮಾಡ್ಕೊಂಡು ಈಗ ನೋಟಿಫಿಕೇಷನ್ ಮಾಡಬೇಕಂತ ತೀರ್ಮಾನ ಆಗಿದೆ. ಅಂದರೆ 56 ಇದ್ದಂಥದ್ದು ಈಗ 50ಕ್ಕೆ ಮೀಸಲಾತಿ ಇಳಿಕೆ ಆಗಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಈ 50%ಗೆ SCನಲ್ಲಿ ಇರ್ತಕ್ಕಂಥದ್ದು ಒಟ್ಟು 15% ಮೀಸಲಾತಿ ಇದೆ. ಆ ಕಾರಣದಿಂದಾಗಿ ಈ 15%ನಲ್ಲಿ ಏನಾದರೂ ಒಳ ಮೀಸಲಾತಿಯನ್ನು ನೀಡುವಂಥ ಸಾಧ್ಯತೆ ಇದೆಯಾ ಅನ್ನೋದನ್ನು ಕುರಿತುಕೊಂಡು ನೋಡಿ, ಮಾರ್ಚ್ 27ರಂದು ಚರ್ಚೆ ನಡೀಬಹುದು. ಅವತ್ತು ಆ 15ರಲ್ಲಿ ಈಗೇನು ABC ಅಂತೇಳಿ ವರ್ಗೀಕರಣ ಮಾಡಿದರೆ ಅವುಗಳಿಗೆ ಮೀಸಲಾತಿಯನ್ನು ಹಂಚಿಕೆಯನ್ನು ಮಾಡ್ಬೋದು. ಅಂದರೆ ಒಟ್ಟಾರೆಯಾಗಿ ಈ ರೀತಿ ಆಗ್ಬೋದು ಅಂತ ಹೇಳ್ಬೋದೇ ವಿನಃ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು 27ಕ್ಕೆ ಕ್ಲಾರಿಟಿ ಸಿಗ್ಬೋದು. ಒಂದು ವೇಳೆ ಈಗ ನೋಟಿಫಿಕೇಷನ್ ಹೊರಡಿಸಿದರೆ ಒಳ ಮೀಸಲಾತಿಯ ರೋಸ್ಟರ್ಗಳನ್ನು ಮಾಡ್ಕೊಂಡಿರಲ್ಲ, ಈ ಹಿಂದಿನ ರೋಸ್ಟರ್ ಏನಿತ್ತು ಅದ್ರ ಪ್ರಕಾರ ನೋಟಿಫಿಕೇಷನ್ ಮಾಡ್ತಾರೆ. ಮತ್ತು ಪುನಃ ಒಳ್ಳೆ ಮೇಲೆ ಮಾಡ್ಕೊತ ಕುಂದ್ರದೇನು ಅನ್ನೋದಕ್ಕೆ ಬಹುಶಃ ನನಗನ್ಸಿದ ಮಟ್ಟಿಗೆ 27ರವರೆಗೆ ನೋಟಿಫಿಕೇಷನ್ ಆಗಲಿಕ್ಕಿಲ್ಲ. ನಾನು ಹೇಳುವಂಥದ್ದು ಸ್ಪಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅಂದರೆ ನೋಟಿಫಿಕೇಷನ್ ಮುಂದೆ ಹೋಗಲಿ ಅನ್ನೋಂಥದ್ದು ನನ್ನ ಉದ್ದೇಶ ಅಲ್ಲ. ಇಲ್ಲಿರ್ತಕ್ಕಂಥ ವಿಚಾರನ ಅರ್ಥ ಮಾಡ್ಕೊಡ್ರಿ. ಈಗ 15% ಏನು ಮೀಸಲಾತಿ ಇದೆ SCಗೆ, 3% ಏನಿದೆ ಹಿಂಗೆ, ಮತ್ತು 2A 2B 3A 3B ಕ್ಯಾಟಗರಿ 1ಗೆ ಏನು ಮೀಸಲಾತಿ ಇದೆ, ಇದೇ ಹಳೆಯ ರೋಸ್ಟರ್ ಪ್ರಕಾರನೇ ನೋಟಿಫಿಕೇಷನ್ ಹೊರಡಿಸಿದ್ರು ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಮಾರ್ಚ್ 27ಕ್ಕೆ ಮತ್ತೆ ಏನಾದರೂ ಇಲ್ಲ ಈ 15ರಲ್ಲಿ SCಗೆ ಒಳ ಮೀಸಲಾತಿ ಕೊಡಬೇಕಾಗಿತ್ತು ಮತ್ತು ಕೊಡೋಣ ಅಂತ ಏನಾದರೂ ತೀರ್ಮಾನ ಆಯಿತು ಅಂದ್ರೆ ಮತ್ತು ಅವಾಗ ಏನು ಸಮಸ್ಯೆ ಆಗುತ್ತೆ, ಈಗಿರ್ತಕ್ಕಂಥ ಹುದ್ದೆಗಳನ್ನು ಮತ್ತೆ ವಾಪಸ್ ಅದನ್ನು ಒಳ ಮೀಸಲಾತಿ ಅನ್ವಯ ರೋಸ್ಟರ್ ರೆಡಿ ಎಲ್ಲ ಮಾಡಬೇಕಾಗತ್ತೆ. ಸೊ ನನಗನ್ಸಿದ ಮಟ್ಟಿಗೆ ಅದೆಲ್ಲ ಮುಂದೆ ಅವರೆಲ್ಲ ಆ ರೀತಿ ಮಾಡ್ಕೊಂಡು ಕುಂದ್ರಕ್ಕಿಂತ ಈಗ ಆಲ್ರೆಡಿ ನೋಡಿ, ಡೇಟ್ ಇವತ್ತು ಆಲ್ರೆಡಿ 11 ಹೋಗಿದೆ, ಇನ್ನೊಂದು 15 ದಿನ ಹೆಚ್ಚು ಕಡಿಮೆ ಅಲ್ವಾ, ಇನ್ನೊಂದು 15 ದಿನಕ್ಕೋಸ್ಕರ ಅವರು ಅವಸರ ಮಾಡಲಿಕ್ಕಿಲ್ಲ. ಈ 15 ದಿನ ಏನಿದೆ, ಈ 15 ದಿನ ಟೈಮ್ ತೊಗೊಂಡು ಅಲ್ಲಿಗೆ ಒಳ ಮೀಸಲಾತಿಯನ್ನು ಫೈನಲ್ ಮಾಡಿಕೊಂಡು ಆನಂತರ ಆ ಒಳ ಮೀಸಲಾತಿ ಅನ್ವಯ ರೋಸ್ಟರನ್ನೆಲ್ಲ ರೆಡಿ ಮಾಡಿ ಆನಂತರ ನೋಟಿಫಿಕೇಷನ್ಗಳನ್ನು ಮಾಡುವಂಥ ಚಾನ್ಸಸ್ ಇದೆ. ಆ ಕಾರಣದಿಂದಾಗಿ ನೋಡಿ, ಯಾರೆಲ್ಲ CTET ಅಪ್ಲಿಕೇಶನ್ ಹಾಕಿ CTET ಎಕ್ಸಾಮನ್ನು ಬರೆದಿದ್ರಲ್ವ ಅವರೆಲ್ಲರೂ ಕೂಡ ಸ್ವಲ್ಪ ನಿರಾಳ ಆಗ್ತಾರೆ. ಯಾಕಂದರೆ ಒಂದು ವೇಳೆ ಈಗಲೇ ನೋಟಿಫಿಕೇಷನ್ ಆಗಿಬಿಟ್ರೆ ನಮ್ಮ CTET ರಿಸಲ್ಟ್ ಏನಾದರೂ ಲೇಟ್ ಆಗಿಬಿಟ್ರೆ ಅನ್ನೋಂಥ ಭಯ ಇತ್ತು. ಬಟ್ ಇವಾಗ ಏನಾಗಿದೆ, ಮಾರ್ಚ್ನಲ್ಲಂತೂ ನೋಟಿಫಿಕೇಷನ್ ಆಗಲ್ಲ ಅನ್ನೋಂಥದ್ದು ನಿಮಗೆ ಕ್ಲಾರಿಟಿ ಸಿಕ್ತು. ನೋಡಿ, ಎಂಥ ಸ್ಪೀಡ್ ಅವ್ರು ನೋಟಿಫಿಕೇಷನ್ ಮಾಡ್ತಾರೆ ಅಂದ್ರೂ ಕೂಡ ಏಪ್ರಿಲ್ ಮೊದಲ ವಾರದಲ್ಲೇ ಮಾಡ್ಬೋದಾ. ಯಾಕಂದರೆ 27ನೇ ತಾರೀಕಿಗೆ ಫೈನಲ್ ಆಯಿತು ಅಂದ್ರೆ ಒಂದು 2-3 ದಿನ ಅವರು ರೋಸ್ಟರ್ ಮಾಡೋಕ್ಕೆ ರೆಡಿ ಟೈಮ್ ತೊಗೊಂಡ್ರೂ ಕೂಡ ಮೀಸಲಾತಿ ಅನ್ನೋ ಎಲ್ಲ ಒಳ ಮೀಸಲಾತಿದೇನು
ತೀರ್ಮಾನ ಆಗಿರುತ್ತೆ. ಅದನ್ನೆಲ್ಲನೂ ರೋಸ್ಟರ್ ಮಾಡ್ಕೋಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡೋದ್ರೊಳಗಡೆ ಈ ಒಂದು 2-3 ದಿನ ಕಳೆದೋದ್ರೂ ಕೂಡ ಮಾರ್ಚ್ ಎಲ್ಲ ಮುಗಿದೋಗುತ್ತೆ. ಮತ್ತು ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಮೊದಲ ವಾರದಲ್ಲಿ ನೋಟಿಫಿಕೇಷನ್ ಮಾಡಿದ್ರೂ ಕೂಡ ಏಪ್ರಿಲ್ ಪೂರ್ತಿ ನಿಮಗೆ ಅವಕಾಶವನ್ನು ಕೊಡಬೇಕಾಗತ್ತೆ. ಏನಕ್ಕೆ ಅಂದರೆ ಅಪ್ಲಿಕೇಶನನ್ನು ಹಾಕೋದಕ್ಕೆ. ನೋಡಿ, ಹಾಗಾದರೆ ಏಪ್ರಿಲ್ ಪೂರ್ತಿ ನಿಮಗೆ ಟೈಮ್ ಕೊಟ್ಟರು ಅಂದರೆ ಇಡೀ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳಲ್ಲಿ ಇಷ್ಟು ಸುದೀರ್ಘವಾದಂಥ ಸಮಯವನ್ನು CTET ರಿಸಲ್ಟ್ ಬಿಡೋದಕ್ಕೆ ಖಂಡಿತವಾಗಲೂ ತೊಗೊಳ್ಳೋದಿಲ್ಲ. ನಿಮಗೆ 100% CTET ಯಾರೆಲ್ಲ ಕ್ಲಿಯರ್ ಮಾಡ್ಕೊಳ್ತೀರಿ ಅನ್ನುವಂಥ ಧೈರ್ಯ ಇದೆಯಲ್ಲ, ಅವರೆಲ್ಲರಿಗೂ ಕೂಡ ಇದೊಂದು ಅವಕಾಶ ಸಿಗುತ್ತೆ. 100ಕ್ಕೆ 100 ಯಾರೆಲ್ಲ CTET ಕ್ಲಿಯರ್ ಆಗುತ್ತೆ ಅವರೆಲ್ಲರೂ ಶಿಕ್ಷಕರ ನೇಮಕಾತಿಗೆ ನೀವು ಅಂದರೆ PhDಗೆ ರೆಡಿ ಆಗ್ತಿದ್ರು ಅಥವಾ GPT ರೆಡಿ ಆಗ್ತಿದ್ರು, ಒಟ್ಟಾರೆ ನಿಮ್ಮ ಸಿಲೆಬಸ್ ಏನಿದೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 100ಕ್ಕೆ 100ರಷ್ಟು ನಿಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಯಾರೆಲ್ಲ CTETನ್ನು ಪಾಸ್ ಮಾಡ್ಕೊಳ್ತೀರಿ ಅಂಥವ್ರಿಗೆ ನಾನು ಹೇಳ್ತಿರುವಂಥ ಒಂದು ಕಿವಿ ಮಾತಿದು. ಸೊ ನನ್ನ ಒಂದು ಸಲಹೆಯನ್ನು ತಿರಸ್ಕಾರ ಮಾಡೋಕ್ಕೆ ಹೋಗ್ಬೇಡಿ. ಅಂದರೆ ಇದೇನಾಗುತ್ತೆ, ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಈ ಥರದ್ದೆಲ್ಲ ಅಸಡ್ಡೆ ಬೇಡ. ಅಂದರೆ ನೋಟಿಫಿಕೇಷನ್ ಆದಮೇಲೆ ಓದಿದ್ರಾಯ್ತು ಅನ್ನೋಂಥ ತೀರ್ಮಾನಕ್ಕೂ ಹೋಗಬೇಡಿ. ಅದೆಲ್ಲ ತುಂಬ ಡೇಂಜರ್ ಕೆಲಸದ. ಅಂದರೆ ನೋಟಿಫಿಕೇಷನ್ ಆಗಿ 2 ತಿಂಗಳಲ್ಲಿ ಎಕ್ಸಾಮನ್ನು ಇಟ್ಟರಂತಂದರೆ 2 ತಿಂಗಳಲ್ಲಿ ಸಿಲೆಬಸ್ ಮುಗಿಸೋಕ್ಕಾಗಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಂದು CTET ಆಗ್ಬೋದು, ಆಗಲಿಕ್ಕಿಲ್ಲ ಅನ್ನುವಂಥ ಮಾಹಿತಿ ನಿಮಗೆ ಅಂದರೆ ಒಂದಷ್ಟು ನೀವು ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಕಡೆ ನಿಮಗೆ ಕೀ ಆನ್ಸರ್ಗಳು ಸಿಕ್ಕಿರ್ತವೆ. ಅವನ್ನೆಲ್ಲ ನೋಡ್ಕೊಂಡ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ. ಸೊ ಅಲ್ಲಿ ನಿಮಗೆ TET ಅಂದರೆ CTET ಪಾಸ್ ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇದ್ದರೆ ನೀವು ಖಂಡಿತವಾಗ್ಲೂ ಖಂಡಿತವಾಗ್ಲೂ ನೀವೇನು ಮಾಡಿ, ನಿಮ್ಮ ಸಿಲೆಬಸ್ ಪ್ರಕಾರ ನೀವು PhDಗೋ ಅಥವಾ GPTಗೋ ನೀವು ಯಾವುದಕ್ಕೆ ರೆಡಿ ಆಗ್ತಿದ್ರೆ ರೆಡಿ ಆಗಿರಿ, ಚೆನ್ನಾಗಿ ಓದ್ಕೊಳ್ಳಿ. CTET ಪಾಸ್ ಆಗುವಂಥವ್ರಿಗೆ 100% ಗ್ಯಾರಂಟಿ ಕೊಡ್ತೀನಿ, ನಿಮಗೆ ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಸಿಗುತ್ತೆ. ಅದು ನೀವು CTETಯನ್ನು ಪಾಸ್ ಮಾಡ್ಕೊಂಡಾಗ ಮಾತ್ರ. ಸೊ ನೀವು ಅನೇಕ ಜನ ಹಳೆಯ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡಿದ್ರಿ ಏನಂದರೆ CTET ನಂದು ಕ್ಲಿಯರ್ ಆಗೋಂಥ ಚಾನ್ಸಸ್ ಇದೆ, ಬಟ್ ಈಗ ನೋಟಿಫಿಕೇಷನ್ ಆಗಿಬಿಟ್ರೆ ರಿಸಲ್ಟ್ ಬರಲಿಲ್ಲ ಅಂದರೆ ನಂಗೆ ತೊಂದರೆ ಆಗುತ್ತೆ ಅಂತೇಳಿ ಕೆಲವರು ಕಮೆಂಟ್ ಮಾಡಿದ್ರು. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟನೆಯನ್ನು ನೀಡ್ತಿದ್ದೀನಿ. ಮತ್ತು ಯಾರೆಲ್ಲ TETಯನ್ನು ಪಾಸ್ ಮಾಡಿಕೊಂಡು PhD GPT ಓದ್ತಾ ಇದ್ರಿ, ನಿಮಗೇನು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಅಂದರೆ ಇದೇನು 6 ತಿಂಗಳು ಹೋಗುತ್ತೆ, ವರ್ಷ ಹೋಗುತ್ತಾ ಅಂತೇಳಿ ನಿಮ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಜಸ್ಟ್ ಇದು 15 ದಿನ ಮಾತ್ರ ಮುಂದೆ ಹೋಗುತ್ತೆ. 15 ದಿನದ ನಂತರ ಮತ್ತೆ ನೋಟಿಫಿಕೇಷನ್ಗಳು ಆಗ್ತವೆ. ಮತ್ತು 15 ದಿನ ಅಂದರೆ ನಿಮ್ಗೆ ಅದು ಪಾಸಿಟಿವ್ ಆಗಿ ತಗೊಳ್ರಿ. ಯಾಕಂದರೆ ಈಗ 15 ದಿನ ಮತ್ತು ನೋಟಿಫಿಕೇಷನ್ ಆಯಿತು ಅಂದರೆ ಆಗ 1 ತಿಂಗಳು, ಮತ್ತು ಅದು ಅಪ್ಲಿಕೇಶನ್ ಹಾಕೋ ಡೇಟ್ ಮುಗಿದ ಮೇಲೆ 1 ರಿಂದ 2 ತಿಂಗಳು ಟೈಮ್ ಇರುತ್ತೆ. ಅಂದರೆ ಹೆಚ್ಚು ಕಡಿಮೆ ಅವಾಗೂ ಕೂಡ 1.5 ತಿಂಗಳ ಟೈಮ್ ಇದ್ದರೆ ನೋಡಿ, 1.5 ಇಲ್ಲಿ ಒಂದು 15 ದಿನ, 2 ತಿಂಗಳು, 3 ತಿಂಗಳು. ಅಂದರೆ ನೀವು ಈ ಕ್ಷಣಕ್ಕೂ ರೆಡಿ ಆಗ್ತಿದ್ದೀರಿ ಅಂದರೆ ನಿಮಗಿರ್ತಕ್ಕಂಥದ್ದು 3 ತಿಂಗಳು. ಈ 3 ತಿಂಗಳಲ್ಲಿ ನಿಮ್ಮ ಎಕ್ಸಾಮ್ ಖಂಡಿತವಾಗ್ಲೂ ಮುಗಿದೋಗುತ್ತೆ. ಆ ಕಾರಣದಿಂದಾಗಿ ಮತ್ತೆ ಯಾರೆಲ್ಲ TET ಪಾಸ್ ಆಗಿದ್ದಾರೆ ಇವರೇನು ಪುನಃ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ನೋಟಿಫಿಕೇಷನ್ ಆಗಲ್ಲ ಅಂತ. ಏನು ನೋಟಿಫಿಕೇಷನ್ ಆಗಲ್ಲ ಅಂತ ಹೇಳ್ತಿಲ್ಲ, ಸ್ವಲ್ಪ ಒಂದು 10-15 ದಿನ ಲೇಟ್ ಆಗುತ್ತೆ ಅಂತ ಅಷ್ಟೇ ಹೇಳಿದ್ದೀನಿ. ಮತ್ತು ನಿಮಗೆ ಹೇಳ್ತಾ ಇದ್ದೀನಿ 3 ತಿಂಗಳು, ಈ 3 ತಿಂಗಳಲ್ಲಿ ನಿಮಗೆ ಎಕ್ಸಾಮ್ ಖಂಡಿತವಾಗ್ಲೂ ನಡೆಯುತ್ತೆ. 3 ರಿಂದ 3.5 ತಿಂಗಳು ಲಾಸ್ಟ್, ಅದಕ್ಕಿಂತ ಹೆಚ್ಚು ಟೈಮ್ ತೊಗೊಳ್ಳಲ್ಲ. ಸೊ ಚೆನ್ನಾಗಿ ಓದಿ. ಅಪ್ಲಿಕೇಶನ್ ಹಾಕೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಲ್ಲ, ಅಂದರೆ ಈಗ ನೋಡಿ ಕ್ಯಾಸ್ಟ್ ಇನ್ಕಮ್ ಇರಲ್ಲ. ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂತಂದರೆ ಈಗಲೇ ತೆಗೆಸ್ಕೊಳ್ಳಿ, ಅದರಂಥ ಡೇಂಜರ್ ಯಾವುದಿಲ್ಲ. ಯಾಕಂದರೆ ನೀವೇನಾದರೂ ಕ್ಯಾಸ್ಟ್ ಇನ್ಕಮನ್ನು ತೆಗೆಸಲಾರ್ದೇ ಅಪ್ಲಿಕೇಶನ್ ಹಾಕೋಕೆ ಹೋದ್ರೆ ಅಂದರೆ ಇದ್ದಂಥ ಕ್ಯಾಟಗರಿಗಳು ವೇಸ್ಟ್ ಆಗ್ತವೆ, ಗ್ರಾಮೀಣ ವೇಸ್ಟ್ ಆಗುತ್ತೆ. ಸೊ ಒಂದಕ್ಕೊಂದು ಅವೆಲ್ಲ ಸಂಬಂಧ ಇರ್ತವೆ. ಎಲ್ಲ ಡಾಕ್ಯುಮೆಂಟ್ಸನ್ನ ಸರಿಯಾಗಿ ನೋಡ್ಕೊಡ್ರಿ. ಡೇಟ್ ಮುಗಿದಿದ್ದಾವೆ ಅಥವಾ ಇದೇನಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಡ್ರಿ. ಡೇಟ್ ಮುಗಿದಿದ್ರೆ ಈಗಲೇ ನೀವು ಅಪ್ಲಿಕೇಶನನ್ನು ಹಾಕಿ. ಅಂದರೆ ಯಾವುದಕ್ಕೆ, ಕ್ಯಾಸ್ಟ್ ಇನ್ಕಮ್ ಮಾಡಿಸೋದಕ್ಕೆ. ಒಂದು ವೇಳೆ ಗ್ರಾಮೀಣ ಕನ್ನಡ ಮೀಡಿಯಮ್ 4 ವರ್ಷ 5 ವರ್ಷ ಆಗಿತ್ತು ಅಂದರೆ ಕನ್ನಡ ಮೀಡಿಯಮ್ಮು ಮತ್ತು ಗ್ರಾಮೀಣ ಅದನ್ನು ಕೂಡ ಹೊಸದಾಗಿ ಬರೆಸಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ನೀವು ನೋಡಿ, ಗ್ರಾಮೀಣ ಮತ್ತು ಕನ್ನಡ ಮೀಡಿಯಮ್ಮು ಒಂದು ಫಾರ್ಮ್ ತೊಗೊಂತೀರಿ. ಈ ರೀತಿ ಫಾರ್ಮ್ ಇರುತ್ತೆ, ಮೇಲೆ ಸಂಖ್ಯೆಗಳಿರ್ತವೆ, ಸಿಯಾಸು ಸಂಖ್ಯೆ ಅಂತೇಳಿ. ಅಲ್ಲಿ 2002, 2003 ಈ ರೀತಿ ಇಸ್ವಿಗಳಿರ್ತವೆ. ನೀವು ಶಿಕ್ಷಕರ ನೇಮಕಾತಿಯ ಈ ಹಿಂದಿನ ನೋಟಿಫಿಕೇಷನ್ ನೋಡಿರಿ. ಆ ನೋಟಿಫಿಕೇಷನಲ್ಲಿ ಏನು ಮಾಡಿರ್ತಾರೆ ಅಂದರೆ, ಗ್ರಾಮೀಣ ಅಭ್ಯರ್ಥಿ ಇಂಥದ್ದೇ ವರ್ಷದ ಅಂದರೆ ಒಂದು ಫಾರ್ಮೆಟ್ನಲ್ಲಿ ನೀವು ಗ್ರಾಮೀಣ ಮೀಸಲಾತಿಯನ್ನು ಬರ್ಸ್ಕೊಂಡು ಬಂದಿರಬೇಕು. ಮತ್ತು ಕನ್ನಡ ಮೀಡಿಯಮ್ದು ಇಂಥದ್ದೇ ವರ್ಷದ ಒಂದು ಫಾರ್ಮೆಟ್ನಲ್ಲೇ ಬರ್ಸ್ಕೊಂಡು ಬಂದಿರಬೇಕಂತ ನಿಯಮಗಳಿರ್ತವೆ. ಅಂದರೆ ನೀವು ಯಾವುದ್ಯಾವುದನ್ನು ಬರ್ಸ್ಕೊಂಡು ಹೋಗೋಂಥದ್ದಿಲ್ಲ. ನೋಡಿ, ಗ್ರಾಮೀಣ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಅವೆಲ್ಲ 2002, 2003 ಅಂತೇಳಿ ಆ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕಂದ್ರೆ ನೋಟಿಫಿಕೇಷನ್ ನೋಡ್ಬೇಕು. ಫಸ್ಟ್ ನೋಟಿಫಿಕೇಷನಲ್ಲಿ ಯಾವ ವರ್ಷ ಕೊಟ್ಟಿದ್ದಾರೆ ಅಥವಾ ಯಾವ ಡೇಟ್ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಮತ್ತು ನೀವು ಜೆರಾಕ್ಸ್ ಅಂಗಡಿಗೆ ಹೋಗಿ ತೊಗೊಳ್ಳುವಾಗ ಆ ಒಂದು ಜೆರಾಕ್ಸ್ ಅಂಗಡಿಯವರು ನಿಮಗೇನೋ ಒಂದು ಫಾರ್ಮೆಟ್ ಕೊಡ್ತಾರಲ್ಲ, ಅದರಲ್ಲಿ ಆ ಡೇಟ್ ಇದೆಯೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ತೊಗೋಬೇಕು. ಆನಂತರ ನಿಮ್ಮ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಗ್ರಾಮೀಣ ಕನ್ನಡ ಮೀಡಿಯಮನ್ನು ಬರ್ಸ್ಕೊಂಡು ಇದು BO ಆಫೀಸ್ಗೆ ಹೋಗಿ ಅಲ್ಲಿ ಸಹಿ ಮಾಡಿಸ್ಕೊಂಡ್ರೆ ಮುಗೀತು. ಮತ್ತು ಕ್ಯಾಸ್ಟ್ ಇನ್ಕಮ್ ಯಾರೆಲ್ಲ
ತೆಗೆಸ್ಕೊಂಡಿದ್ರಿ ಸರಿ, ಒಂದು ವೇಳೆ ತೆಗೆಸ್ಕೊಂಡಿಲ್ಲ ಅಂದರೆ ಈಗಲೇ ಅದನ್ನು ರೆಡಿ ಮಾಡಿಸ್ಕೊಳ್ಳಿ. ಜೊತೆಗೆ ಇದೇನು ಲೇಟ್ ಆಗಲ್ಲ. ಮತ್ತು ನಾನು ಲಾಸ್ಟ್ ನಿಮಗೆ ಸ್ಪಷ್ಟನೆ ನೀಡ್ತೀನಿ, ನೋಟಿಫಿಕೇಷನ್ ಏನು ಲೇಟ್ ಆಗಲ್ಲ. ಈ ಸಚಿವ ಸಂಪುಟದ ಒಂದು ತೀರ್ಮಾನ ಏನಾಗುತ್ತೆ ಅಂದರೆ ಅವತ್ತು 27ರ ಸಾಯಂಕಾಲ ಎಷ್ಟೊತ್ತಿಗಾಗಲೇ ಎಲ್ಲ ಕ್ಲಾರಿಟಿ ಸಿಕ್ಕಿರುತ್ತೆ. ಅಷ್ಟರಲ್ಲಿ ಅಂದರೆ ಆ ಕಡೆ ಒಂದು 8 ರಿಂದ 10 ದಿನ ಅಥವಾ 15 ದಿನದಲ್ಲಿ ನೋಟಿಫಿಕೇಷನ್ಗಳಾಗ್ತವೆ. ನೋಟಿಫಿಕೇಷನ್ ಆಗಿಂದ 2-2.5 ತಿಂಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ಅಂದರೆ ಇವತ್ತಿನಿಂದ ನಿಮಗಿರ್ತಕ್ಕಂಥ ಸಮಯ 3 ರಿಂದ 3.5 ತಿಂಗಳು ಮಾತ್ರ. ಸೊ ಅಲ್ಲಿ ಪೋಸ್ಟ್ಗಳು ಬರೀ 78 ಇದಾವೆ. ನಾನು ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ. 78 ಪೋಸ್ಟ್ಗಳು GPTಗೆ ಇರ್ತಕ್ಕಂಥದ್ದು HKನಲ್ಲಿ, ಮತ್ತು ಅದು ನಾನ್ HKನಲ್ಲಿ ಇನ್ನೂ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿಲ್ಲ. ಅಲ್ಲಿ ಆರ್ಥಿಕ ಇಲಾಖೆ ಅನುಮೋದನೆ ಎಷ್ಟು ಹುದ್ದೆಗಳಿಗೆ ತೊಗೊತಾರೆ, ಅದರಲ್ಲಿ PST ಎಷ್ಟು GPT ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಆ ನಂತರ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನನಗೂ ಕೂಡ ಕ್ಲಾರಿಟಿ ಸಿಗುತ್ತೆ, ನಿಮಗೂ ಸಿಗುತ್ತೆ. ನಾನು ಏನು ಹೇಳಿದ್ರೆ ಈಗ ಅಂದಾಜು 1000 ಕರೀತಾರೆ 2000 ಕರೀತಾರೆ ಅಂತ ಸುಮ್ಮನೆ ಏನೋ ಹೇಳೋದಲ್ಲ. ಈಗ 78 ಇದಾವೆ, 78 ಸಲುವಾಗಿ ಓದ್ಲೇನೋ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ. 78 ಸಲುವಾಗಿ ಓದೋದಲ್ಲ, ಅರ್ಥ ಮಾಡ್ಕೊಳ್ರಿ. ಅದಿರೋಂಥದ್ದು ಕೇವಲ HK. ನಾನ್ HK ಭಾಗಕ್ಕೆ ಹೆಚ್ಚಿಗೆ ಆಗ್ಬೋದು, ಮತ್ತು HK ಕೂಡ ಜಾಸ್ತಿ ಪೋಸ್ಟ್ಗಳು ಸಿಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಅದೇನು ಈಗ 5767 ಹುದ್ದೆ ಅಂತ ಹೇಳಿದ್ದಾರೆ. ಹೆಚ್ಚು ಮಾಡೋಂಥ ಚಾನ್ಸಸ್ ಇದೆ, ಅದೇನು ಮಾಡಬಾರ್ದು ಅಂತ ಏನಿಲ್ವಲ್ಲ. ಆ ಕಾರಣದಿಂದಾಗಿ ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದು ಒಂದು 15,000 ಬೋಧಕ ಹುದ್ದೆಗಳನ್ನು ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಶಾಲೆ ಕಾಲೇಜುಗಳಲ್ಲಿ. ಸೊ ಇದನ್ನೆಲ್ಲ ನಾವು ಗಮನಿಸಿದರೆ ಹುದ್ದೆಗಳ ಸಂಖ್ಯೆ ಹೆಚ್ಚಾಗುತ್ತೆ. ನೀವು ಅಂದರೆ PST ಇಷ್ಟೇ ಇದ್ದಾವೆ, GPT ಇಷ್ಟೇ ಇದ್ದಾವೆ ಅನ್ನೋಂಥ ಸಂಕುಚಿತ ಮನೋಭಾವನೆ ಬೇಡ. ನಿಮಗೆ ಬೇಕಾಗಿರೋದು ಒಂದು ಹುದ್ದೆ, ಚೆನ್ನಾಗಿ ಓದಿ. TET CTET ಅಂದರೆ CTETಗೆ ಯಾರು ವೇಟ್ ಮಾಡ್ತಾಯಿದ್ರಿ 100% ನಿಮ್ಗೆ ರಿಸಲ್ಟ್ ಬರುತ್ತೆ. ನೀವು ಇವತ್ತಿಂದನೇ GPT ಓದ್ತಿದ್ರು, PST ಓದ್ತಿದ್ರು, ಚೆನ್ನಾಗಿ ಓದಿ. ಮತ್ತು ನಿಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ರೆಡಿ ಮಾಡಿಕೊಂಡು ಚೆನ್ನಾಗಿ ಓದ್ತಾ ಹೋಗಿ. ನೋಡೋಣ, ಒಂದು 15 ದಿನ ಅಷ್ಟೇ ವೇಟ್ ಮಾಡಿ. ಆನಂತರ ಎಲ್ಲ ಅಪ್ಡೇಟ್ಗಳು ಸಿಗ್ತವೆ. ನಿಮಗೆ ಮುಂದೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇರ್ತವೋ ಅದನ್ನೆಲ್ಲ ನಾನು ವಿಡಿಯೋದ ಮೂಲಕ ನಿಮಗೆ ತಲುಪಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.